ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳು ಹಾಗೂ ಎಂಇಎಸ್ ಪುಂಡಾಟಿಕೆಯನ್ನ ಖಂಡಿಸಿ ಕನ್ನಡಪರ ಸಂಘಟನೆಗಳು ಇವತ್ತು ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿವೆ. ಪ್ರಮುಖವಾಗಿ ಟೌನ್ ಹಾಲ್ನಲ್ಲಿ ಹಲವಾರು ಸಂಘಟನೆಗಳು ಸೇರಿ ಈ ಪ್ರತಿಭಟನೆಗೆ ಕೈಜೋಡಿಸ್ತಾ ಇವೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯುವ ಪೀಳಿಗೆಯೂ ಕೂಡ ಇತ್ತೀಚಿನ ಈ ಬೆಳವಣಿಗೆಯಿಂದ ಸಾಕಷ್ಟು ಕಂಗಾಲಾಗಿದೆ. ಪ್ರತಿಭಟನೆಯಲ್ಲಿ ತೊಡಗಿರೋದನ್ನ ನಾವು ಗಮನಿಸ್ತಾ ಇರಬಹುದು. 11 ಗಂಟೆಯ ಸುಮಾರಿಗೆ ಅಂದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಂಘಟನೆಗಳು ರ್ಯಾಲಿ ಹೊರಡುತ್ತವೆ ಅಂತ ಹೇಳಲಾಗ್ತಾ ಇದೆ. ಟೌನ್ ಹಾಲ್ನ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಟೌನ್ ಹಾಲ್ನಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಹಲವಾರು ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಕೈಜೋಡಿಸಿರೋದನ್ನ ನೀವು ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರ್ಕೊಂಡಿದ್ದಾರೆ ಟೌನ್ ಹಾಲ್ನಲ್ಲಿ. ಮತ್ತೊಂದು ಕಡೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದವರಿಂದ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಮೇಕ್ರಿ ಸರ್ಕಲ್ನಿಂದ ಚಾಲುಕ್ಯ ಸರ್ಕಲ್ ವರೆಗೆ ಈ ಪ್ರತಿಭಟನೆ ನಡ್ಕೊಂಡು ಬಂದಿದೆ ಅಂತಾನೆ ಹೇಳಬಹುದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಲ್ಲದೆ ಟೌನ್ ಹಾಲ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಪ್ರತಿಭಟನಾ ರ್ಯಾಲಿ ಹೊರಡಲಿದೆ. ಪ್ರತಿಭಟನಾ ಮೆರವಣಿಗೆಯನ್ನ ಹೊರಡಿಸಲಾಗುತ್ತೆ. ಇದಾದ ನಂತರ ಸಾಕಷ್ಟು ಕಾವು ಪಡ್ಕೊಳ್ಳೋ ಸಾಧ್ಯತೆ ಇದೆ. ರಾಜ್ಯದಾದ್ಯಂತ ನಡೀತಾ ಇರುವಂತಹ ಅತ್ಯಾಚಾರ ಪ್ರಕರಣಗಳನ್ನ ಖಂಡಿಸಿ ಬೆಂಗಳೂರು ಬಂದ್ ಅನ್ನ ಇವತ್ತು ಘೋಷಣೆ ಮಾಡಲಾಗಿದೆ. ಒಂದು ಅದ್ಭುತ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಾ ಇದೆ. ಎಲ್ಲೆಡೆಯೂ ಕೂಡ ಎಲ್ಲರೂ ಇದಕ್ಕೆ ಸಾಥ್ ನೀಡ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇವೆ. ಖಾಸಗಿ ಶಾಲಾ ಕಾಲೇಜುಗಳಿಗೆ ಮಾತ್ರ ರಜೆಯನ್ನ ಘೋಷಿಸಲಾಗಿದೆ. ಉಳಿದಂತೆ ಸರ್ಕಾರಿ ಶಾಲಾ ಕಾಲೇಜುಗಳು ಎಂದಿನಂತೆ ತೆರೆದಿರಲಿವೆ. ಆದರೆ ನಾವು ರೋಡ್ನಲ್ಲಿ ಗಮನಿಸೋದಾದ್ರೆ ಸಾಕಷ್ಟು ಈ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಜನಸಂಚಾರ ವಿರಳವಾಗಿದೆ, ವಾಹನ ಸಂಚಾರ ವಿರಳವಾಗಿದೆ. ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಭದ್ರತೆಯನ್ನ ಈ ನಿಟ್ಟಿನಲ್ಲಿ ಕೈಗೊಂಡಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನಾ ಕಾವು ಹೆಚ್ಚಾಗ್ತಾ ಇದೆ. ಸೊ ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಯಾವ ರೀತಿ ಕಂಡು ಬರ್ತಾ ಇದೆ? ಖಂಡಿತ ಭವನ, ಏನಂದ್ರೆ ಇವತ್ತು ಬೆಳಗ್ಗೆಯಿಂದನೂ ಸಹ ಪ್ರತಿಭಟನಾಕಾರರು, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಎಲ್ಲರೂ ಸಹ ಒಟ್ಟಾರೆ ಇವತ್ತು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ. ಇವತ್ತು ಬೆಳಿಗ್ಗೆ ಸುಮಾರು 9:10 ಗಂಟೆ ಸಮಯದಲ್ಲಿ ಶುರುವಾದಂತಹ ಏನು ಪ್ರತಿಭಟನೆ, ಆರ್ ಟಿ ನಗರದಿಂದ ಶುರುವಾದಂತಹ ರ್ಯಾಲಿ ಇವಾಗ ಗಾಲ್ಫ್ ಕೋರ್ಸ್ ಮುಂಭಾಗದಿಂದ ಬರ್ತಿದೆ. ಇವತ್ತು ಗಾಲ್ಫ್ ಕೋರ್ಸ್ ನಿಂದ ಮತ್ತೆ ಟೌನ್ ಹಾಲ್ ಹೋಗ್ತಾರೆ. ಟೌನ್ ಹಾಲ್ ನಿಂದ ಎಲ್ಲರೂ ಒಟ್ಟುಗೂಡಿ ಕೊನೆಗೆ ಸಿಎಂ ಅವ್ರ ಹತ್ರ ಹೋಗಿ ಒಂದು ಮೆಮೊರಂಡಮ್ ಕೊಡ್ತಾರೆ. ಏನಂದ್ರೆ ಅವರ ಮುಖ್ಯ ಬೇಡಿಕೆ ಏನಂದ್ರೆ ಕನ್ನಡಿಗರಿಗೆ ರಕ್ಷಣೆ ನೀಡೋದಾಗ್ಬೋದು. ಬೆಳಗಾವಿ ಜಿಲ್ಲೆಯಲ್ಲಿ ಏನು ಗಡಿ ಭಾಗದಲ್ಲಿ ಈಗಾಗಲೇ ಈ ತೊಂದರೆಗಳಂತ ಮುಕ್ತಿ ಸಿಗ್ಬೇಕು ಅಂತ ಬೆಳಗಾವಿ ಜಿಲ್ಲೆ ನಮ್ಮ ಕರ್ನಾಟಕಕ್ಕೆ ಸೇರುತ್ತೆ. ಕನ್ನಡಿಗರ ಆಸ್ತಿ, ಇದು ಕರ್ನಾಟಕಕ್ಕೆ ಸೇರಬೇಕು. ಎಂಇಎಸ್ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಅಷ್ಟೇ ಅಲ್ಲದೆ ಏನು ಶಾಸಕ ಸಂಭಾಜಿ ಪಾಟೀಲ್ ಇದ್ದಾರೆ, ಅವರ ಶಾಸಕತ್ವವನ್ನು ಇವತ್ತೇ ರದ್ದುಪಡಿಸಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮಹಿಳೆಯರ ಮೇಲೆ ನಡೀತಿರುವಂತಹ ದೌರ್ಜನ್ಯ ಮತ್ತೆ ಅತ್ಯಾಚಾರಗಳಿಗೆ ಕಡಿವಾಣ ಹಾಕ್ಬೇಕು ಅನ್ನೋದು ಇವರ ಮುಖ್ಯ ಬೇಡಿಕೆ. ಭಾವನಾ, ಓಕೆ, ಇದರ ಜೊತೆಗೆ ಪ್ರತಿಭಟನೆಗೆ ಯಾವ ರೀತಿ ಒಂದು ಸ್ಪಂದನೆ ವ್ಯಕ್ತ ಆಗ್ತಾ ಇದೆ?
ಖಂಡಿತವಾಗ್ಲೂ ಏನಂದ್ರೆ ಇವತ್ತು ಸ್ವಯಂ ಘೋಷಿತವಾಗಿ ಹೋಟೆಲ್ಗಳಾಗ್ಬೋದು ಕೆಲ ಅಂಗಡಿ ಮುಂಗಟ್ಟುಗಳೆಲ್ಲಾನು ಸ್ವಯಂ ಘೋಷಿತವಾಗಿ ಇವತ್ತು ಮುಚ್ಚಿದ್ದಾರೆ. ಇನ್ನೊಂದ್ ಕಡೆ ಪ್ರತಿಭಟನೆ ಕಾವು ಜಾಸ್ತಿ ಆಗ್ತಿದೆ. ಪ್ರತಿಭಟನಾಕಾರರಿಗೆ ಸಾಥ್ ನೀಡೋಕೆ ಸಾಕಷ್ಟು ಜನ ಇದ್ದಾರೆ. ಹೋಟೆಲ್ಗಳಾಗ್ಬೋದು, ಖಾಸಗಿ ಶಾಲೆಗಳಾಗ್ಬೋದು, ಇವೆಲ್ಲಾನು ಒಂದ್ ಕಡೆ ಇದೆ. ಮತ್ತೆ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆ ಇದೆ. ಇಡೀ ಸಂಪೂರ್ಣ ಬೆಂಗಳೂರು ಸಂಪೂರ್ಣವಾಗಿ ಪೊಲೀಸ್ ಭದ್ರತೆ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾವನಾ, ಏನು ಒಂದ್ ಕಡೆ ಈ ಪ್ರತಿಭಟನೆಗಳು ನಡೆದಿದೆ, ಇನ್ನೊಂದ್ ಕಡೆ ಸೆಕ್ಯೂರಿಟಿ ಹೇಗ್ ಬೇಕೋ ಎಲ್ಲಾನು ಕೊಟ್ಟಿದ್ದಾರೆ. ವಾಹನ ಸವಾರರಿಗೆ ಆಗ್ಬೋದು, ಸಂಚಾರಗಳಿಗೆ ಯಾವುದೇ ರೀತಿಯಂತ ಅಡೆತಡೆಗಳು ಇರೋ ರೀತಿಯಲ್ಲಿ ಟ್ರಾಫಿಕ್ ಪೊಲೀಸರು ಸಹ ಕಾರ್ಯನಿರ್ವಹಿಸ್ತಿದ್ದಾರೆ. ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಯಾವ್ಯಾವ ರಸ್ತೆಯಲ್ಲಿ ಈಗ ಟ್ರಾಫಿಕ್ ಜಾಮ್ ಆಗುತ್ತೋ ಆ ರಸ್ತೆಯನ್ನು ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆ ಸಹ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಬೆಂಗಳೂರು ಸಿಟಿ ಜನಕ್ಕೆ ಆಗ್ಬಾರ್ದು ಅನ್ನೋಂಥದ್ದು ಒಂದು ಪೊಲೀಸ್ ಅವರು ಮಾಡಿದ್ದಾರೆ. ಭವನ. ಓಕೆ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗೆ. ಅಭಿ ಗಾಡಿ ಕುತ್ಕೊಳ್ಳೋ, ಗಾಡಿಲಿ ಸಾಕಿರಿ ಇರೋ ಸೆಂಟ್ರಿಗೆ ಹಾಕೋ. ರೈಟ್ ಆಗು